ಬೆಳಗ್ಗೆ ಆ ಹುಡುಗರು ಕೋಲ್ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ಎಲ್ಲಿಗೆ ಹೋಗ್ತಿದ್ದಾರೆ ನೋಡಿ. ಗಂಟೆ 4:20 ಇವಾಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಹೇಳಿದೆ. ಯಾವ ಸ್ಕೂಲ್ ಅಂದ್ರೆ SSPU ಸುಬ್ರಹ್ಮಣ್ಯ ಸ್ಕೂಲ. ಇವತ್ತು ಕುಮಾರ ಪರ್ವತನ ಟ್ರೆಕ್ಕಿಂಗ್ ಮಾಡ್ತಿದ್ದೀರಾ? ಬಸ್ಸು ಮಂಗಳೂರು, ಧರ್ಮಸ್ಥಳ ಮತ್ತು ಉಡುಪಿ, ಆ ಕಡೆ ಕುಕ್ಕೆ ಸುಬ್ರಹ್ಮಣ್ಯ ಆ ಕಡೆ ಎಲ್ಲ, ಮತ್ತು ಹಾಸನ, ಈ ಕಡೆ ಎಲ್ಲ ಮೈಸೂರು ಆ ಕಡೆ ಎಲ್ಲ ಹೋಗೋವಂಥ ಬಸ್ ಸ್ಟ್ಯಾಂಡ್ ಇದು. ಟೈಮು 7:10 ಆಗ್ಬಿಟ್ಟಿದೆ. ಏನಾದರೂ ಇಲ್ಲಿ ತಿನ್ನೋಕೆ ತಗೊಂಬಿಡೋಣ. ನೋಡಿ, ಇದು ಹಾಗಲಕಾಯಿ ಚಿಪ್ಸ್. ಇದು ನೋಡಿ ಸುಮಾರು 11:10 ಆಯಿತು. ಇದು ಹಾಸನ ಹಾಗೆ ಕುಣಿಗಲ್ಲು ಹೈವೇ. ಇದು ಡಬಲ್ ಟೋಪಿ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ. ನಿದ್ದೆ ಬಂದಿತ್ತು, ಬಂದು ಎಬ್ಬರಿಸ್ಬಿಟ್ರು. ಒಂದು ಕಾಫಿ ಕುಡಿದ್ಬಿಡೋಣ, ಚಳಿ ಆಗ್ತದೆ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತು ಎಂದಿನಂತಲ್ಲ, ಇವತ್ತು ನಾನು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ, ಅದರಲ್ಲಿ ಮೆಟ್ರೋ ಸ್ಟೇಷನಲ್ಲಿದ್ದೀನಿ. ಎಲೆಕ್ಟ್ರಾನಿಕ್ ಸಿಟಿಯ ಮೆಟ್ರೋ ಸ್ಟೇಷನಲ್ಲಿದ್ದೀನಿ. ಯಾಕಪ್ಪ ಅಂತಂದರೆ ಮೆಜೆಸ್ಟಿಕ್ ಹೋಗ್ತಿದ್ದೀನಿ. ಇಲ್ಲಿಂದ ಮೆಜೆಸ್ಟಿಕ್ ಯಾಕೆ ಹೋಗ್ತಿದ್ದೀನಿ ಅಂತಂದರೆ ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಿದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವ ನನ್ನ ಚಾನಲ್ಗೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಹಾಗೆ ಈ ಜರ್ನಿಯಲ್ಲಿ ಏನೇನು ಬರುತ್ತೆ, ಏನೇನೆಲ್ಲ ನನಗೆ ಕಾಣಿಸುತ್ತೆ ಅದೆಲ್ಲ ತೋರಿಸ್ತೀನಿ. ಮತ್ತು ಜರ್ನಿ ಯಾವ ಥರ ಮಾಡೋದು, ಯಾವ ಬಸ್ಸಲ್ಲಿ ಹತ್ತೀನಿ, ಏನೆಲ್ಲ ಚಾರ್ಜಸ್ ಇರುತ್ತೆ, ಏನೆಲ್ಲ ಫೇರ್ ಇರುತ್ತೆ, ಮತ್ತು ಎಷ್ಟೊತ್ತಿಗೆ ಹೋಗಿ ನಾನು ಹೇಳ್ತೀನಿ ಅಂಥದ್ದು ಎಲ್ಲದೂ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ಹೋಗೋಣ, ಜರ್ನಿನ ಸ್ಟಾರ್ಟ್ ಮಾಡೋದು. ಇದು ಯೆಲ್ಲೋ ಲೈನ್ ಮೆಟ್ರೋ ಸ್ಟೇಷನ್. ಆ್ಯಕ್ಚುಲಿ ಇದು RV ರಸ್ತೆಗೆ ಲಾಸ್ಟು ಇರೋದು, ಅಂದರೆ ರಾಷ್ಟ್ರೀಯ ವಿದ್ಯಾಲಯ ರಸ್ತೆ ಅಂತ. ಅಲ್ಲಿಗೆ ಲಾಸ್ಟ್ ಸ್ಟಾಪ್ ಇದು. ನೆಕ್ಸ್ಟ್ ಅಲ್ಲಿಂದ ನಾನು ಬೇರೆ ಮೀಟರ್ನ ಚೇಂಜ್ ಮಾಡಬೇಕು ಮೆಜೆಸ್ಟಿಕ್ಕಿಗೆ. ನೋಡಿ, ನೀವು ಒಂದು ಸರಿ ಮೆಟ್ರೋ ಸ್ಟೇಷನ್ನ ನೋಡ್ಕೊಂಬಿಡಿ, ಇಷ್ಟೊಂದು ಸುಂದರವಾಗಿದೆ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಎಲೆಕ್ಟ್ರಾನಿಕ್ ಸಿಟಿಯಿಂದ ಮೆಜೆಸ್ಟಿಕ್ಕಿಗೆ ಬಂದೆ ಮೆಟ್ರೋದಲ್ಲಿ. ನೋಡಿ, ನಾನು ಹಿಂದೆ ಮೆಟ್ರೋ ಸ್ಟೇಷನ್ ನಾನು ಹೊರಗಡೆ ಬಂದೆ. ನೀವೊಂದು ಏನಂತಂದರೆ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಹಾಗೆ ಯಾವ ಕಡೆ ಆದರೂ ಮಂಗಳೂರು ಸೈಡ್ ಆಗಲಿ ಈ ಬಸ್ ಸ್ಟ್ಯಾಂಡಿಗೆ ಬರಬೇಕಂತಂದರೆ ಇಲ್ಲೇ ಇದೆ ಹಿಂದೆ ನೋಡಿ, ಇಲ್ಲೇ ಡೋರ್ ಓಪನ್ ಇರುತ್ತೆ. ನೀವು ಇಲ್ಲೇ ಬಂದುಬಿಡ್ಬೋದು. ಮತ್ತು ಸುತ್ತುವರೆದು ಹೋಗಬೇಡಿ, ಹಾಗೆ ಡೈರೆಕ್ಟ್ಲಿ ಮುಂದೆನೇ ಇದೆ ನಿಮಗೆ. ಮತ್ತೆ ಆ ಕಡೆ ಹೋಗಬೇಡಿ, ಅಲ್ಲಿ ಕೇಳಿ ಯಾರನ್ನಾರು ಹೇಳ್ತಾರೆ. ಇಲ್ಲೇ ಬಂದೆ ಅಂದರೆ ಹೊರಗಡೆ ಬಂದ ತಕ್ಷಣ ನೀವು ಕಾಣುತ್ತೆ ಇದು ಬಸ್ ಸ್ಟ್ಯಾಂಡ್. ನೋಡಿ, ಒಳಗಡೆ ಹೋಗ್ಬೋದು ನೀವು. KSRTC ಬಸ್ ಸ್ಟ್ಯಾಂಡ್. ಓಕೆ, ನಾನು ತೋರಿಸ್ತೀನಿ ನೋಡಿ ಒಂದ್ಸರಿ. ಬಸ್ಸು ಮಂಗಳೂರು, ಧರ್ಮಸ್ಥಳ ಮತ್ತು ಉಡುಪಿ, ಆ ಕಡೆ ಕುಕ್ಕೆ ಸುಬ್ರಹ್ಮಣ್ಯ ಆ ಕಡೆ ಎಲ್ಲ, ಮತ್ತು ಹಾಸನ, ಈ ಕಡೆ ಎಲ್ಲ ಮೈಸೂರು ಆ ಕಡೆ ಎಲ್ಲ ಹೋಗೋವಂಥ ಬಸ್ ಸ್ಟ್ಯಾಂಡ್ ಇದು. ಇದು ನೋಡಿ, ಇಲ್ಲೇ ಮುಂದೆ ಇದೆ ನೋಡಿ, ನಾಡಪ್ರಭು ಕೆಂಪೇಗೌಡ ನಿಲ್ದಾಣ ಮೆಜೆಸ್ಟಿಕ್ ಅಂತ ಇದೆ ನೋಡಿ, ಮೆಟ್ರೋ ಸ್ಟೇಷನ್ ಇದು. ಅದ್ರ ಮುಂದೆ ನೋಡಿ, ಅಲ್ಲಿ ಗೇಟ್ ಇದೆ ನೋಡಿ, ಅಲ್ಲಿಂದ ಬರ್ತಾರೆ ನೋಡಿ, ಅದೇ ಗೇಟು. ಅಲ್ಲಿಂದ ಮುಂದೆನೇ ಇದೆ. ಅಲ್ಲಿ ನಾವು ಹೊರಗಡೆ ಅಲ್ಲಿಂದ ಬಂದುಬಿಟ್ರೆ ಇಲ್ಲೇ ಇದೆ ಗೇಟು. ಇಲ್ಲಿ ಬಂದುಬಿಟ್ಟು ಇಲ್ಲಿ ಹತ್ಬಿಡ್ಬೋದು ನೀವು. ಮಂಗಳೂರು ಸೈಡು, ಉಡುಪಿ ಸೈಡು, ಕಾರವಾರ, ಮತ್ತು ಬೇರೆ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಆ ಕಡೆಗೆ ಸಕಲೇಶ್ಪುರ, ಹಾಸನ, ಮೈಸೂರು ಹೋಗೋದಿದ್ರೆ ಇಲ್ಲಿ ಹತ್ಬಿಡ್ಬೋದು ನೋಡಿ. ಬೆಂಗಳೂರು ಟು ಹಾಸನ ತಡೆ ರಹಿತ. ಅವತ್ತು ನಾನು ತೋರಿಸಿದ್ದೆ ಹೋದ ವಿಡಿಯೋದಲ್ಲಿ, ಇವತ್ತು ಕೂಡ ತೋರಿಸ್ತೀನಿ. ಇಲ್ಲೇ ಮೈಸೂರು ಎಲ್ಲ ಬರುತ್ತೆ ಬಸ್ಗಳೆಲ್ಲ. ಇದ್ಯಾವುದೋ ಬಂದುಬಿಡ್ತು ಬಸ್, ಹಂಗೆ ಬಂದುಬಿಡುತ್ತೆ. ಹಾಸನ, ಚಿಕ್ಕಮಗಳೂರು, ಮೈಸೂರು ಎಲ್ಲ ಹೋಗುತ್ತೆ. ಇದು ಬೆಂಗಳೂರು, ಮಂಗಳೂರು. ಟೈಮು 7:10 ಆಗ್ಬಿಟ್ಟಿದೆ. ಏನಾದರೂ ಇಲ್ಲಿ ತಿನ್ನೋಕೆ ತಗೊಂಬಿಡೋಣ. ಮುಂದೆ ಹೋದ್ರೆ ತುಂಬ ರೇಟ್. ಇಲ್ಲೊಂದು ಕುರ್ಕುರೆ ಅಂಗಡಿ ಇದೆ, ನೋಡೋಣ. ನೋಡಿ, ಎಲ್ಲ ಕುರ್ಕುರೆನೇ ಕಾಣ್ತದೆ ಇಲ್ಲಿ. ನೋಡಿ, ಇದು ಹಾಗಲಕಾಯಿ ಚಿಪ್ಸ್. ಇದು ಹಾಗಲಕಾಯಿ ತಿನ್ನೋಣ, ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೆ ತೊಗೊಂಡೆ. ಎಲ್ಲಿ ಸಿಗೋಲ್ಲ ಅಷ್ಟು ಸುಲಭವಾಗಿ, ಅದಕ್ಕೆ ಎಲ್ಲರೂ ಸಿಕ್ಕಾಗ ತಿಂದುಬಿಡ್ಬೇಕು ಹಾಗಲಕಾಯಿನ. ಓಕೆ, ಈ ಒಂದು ಕುರ್ಕುರೆ ಅಂಗಡಿಯಲ್ಲಿ ನಾನು ತಗೊಂಡಂಥ ಹಾಗಲಕಾಯಿ ಚಿಪ್ಸು 60 ರೂಪಾಯಿ. ನೋಡಿ, ಡೈರೆಕ್ಟ್ ಕುಕ್ಕೆ ಸುಬ್ರಹ್ಮಣ್ಯಗೆ 9 ಗಂಟೆಗಿದೆ ಬಸ್ಸು. ನನಗಿಲ್ಲ, ಇಲ್ಲಿ 7:15 ಆಯಿತು. ಇನ್ನು 1.5 ಗಂಟೆ ವೆಯ್ಟ್ ಮಾಡಬೇಕು ನನಗೆ. ಓಕೆ, ಏನಾದರೂ ಸ್ವಲ್ಪ ಲೈಟಾಗಿ ಏನಾದರೂ ತಿನ್ಕೊಂಬಿಡೋಣ ಈ ಮಧ್ಯೆ. ವೆಜ್ ಹೋಟ್ಲಿದೆ, ಇಲ್ಲಿ ಊಟ ಮಾಡ್ಕೊಂಬಿಡೋಣ. ಪರೋಟ, ಇಲ್ಲಿ ಒಂದು ಪರೋಟ ಹಾಗೆ ರೈಸ್ಗೆ 60 ರೂಪೀಸ್. ಇದು ಪರೋಟ, ರೈಸು, ಸಾಗು ಹಾಗೆ ಚಟ್ನಿ ಇದೆ.
ನೋಡಿ, ಪ್ರೈವೇಟ್ ಬಸ್ಸಲ್ಲಿ 700ರಿಂದ 800 ರೂಪಾಯಿ ಹೇಳ್ತಾರೆ. ಬಾರ್ಗೇನಿಂಗ್ ಮಾಡಿದ್ರೆ 600-650 ರೂಪಾಯಿ ಬರ್ತಾರೆ. ಬಟ್ ಬೇಡ, KSRTC ಬಸ್ ಸ್ಟ್ಯಾಂಡ್ ಹೋಗೋದು ಒಂದು 150 ರೂಪಾಯಿ ಉಳಿಸೋಣ. 150-200 ರೂಪಾಯಿ ಉಳಿಸ್ಬೋದು. ಚಳಿ ಅಂತೂ ವಿಪರೀತ ಇದೆ. ಈಗ ಬೇಗ ಹೋಗಿ ಬಸ್ ಹುಡುಕಿ ಬಸ್ಸಲ್ಲಿ ಕುತ್ಕೊಂಡ್ಬಿಡೋಣ. ಕುತ್ಕೊಂಡು ಮುಂದಿಂದಾಗಿ ಮಾತಾಡೋಣ, ಎಲ್ಲಿಗೆ ಹೋಗೋಣ ಅಂತ ಹೇಳ್ತಾರೆ. ಬನ್ನಿ. ಅಂತೂ ನನಗೆ ಬಸ್ ಸಿಕ್ತು. 8:15ಗೆ ಹತ್ತಿದ್ದೀನಿ. ಕುಕ್ಕೆ ಸುಬ್ರಹ್ಮಣ್ಯ ಬಸ್ಸು 4:15ಗೆ ಹೋಗುತ್ತಂತೆ, ಬೆಳಗಿನ ಜಾವ. ಇವಾಗ ಕೂತಿದ್ದೀನಿ ಬಸ್ಸಲ್ಲಿ. ನೋಡೋಣ ಟಿಕೆಟ್ ಎಷ್ಟಂತ ನೋಡೋಣ. ಬೆಂಗಳೂರಿಂದ ಡೈರೆಕ್ಟು ಸುಬ್ರಹ್ಮಣ್ಯಕ್ಕೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ 374 ರೂಪಾಯಿ. ನೋಡಿ, ಸುಮಾರು 11:10 ಆಯಿತು. ಇದು ಹಾಸನ ಹಾಗೆ ಕುಣಿಗಲ್ಲು ಹೈವೇ. ಇದು ಇಲ್ಲಿ ಬಂದು ಒಂದು ಡಾಬಾ ಇದೆ, ಹೋಟೆಲ್ ಗುರುಶ್ರೀ ಅಂತ ಹೋಟೆಲ್ ಇದೆ. ಅಲ್ಲಿ ಬಂದು ಬಸ್ ನಿಲ್ಲಿಸಿದೆ ಊಟ ಮಾಡೋದಕ್ಕೆ. ಓಕೆ, ಇಲ್ಲಿ ನೋಡ್ಬೋದು ನೀವು, ಈ ಕಡೆಗೆ ಒಂದು ದೊಡ್ಡದು ಒಂದು ಅರಳಿ ಮರ ಇದೆ. ಅಂದರೆ ದೊಡ್ಡ ಒಂದು ಅರಳಿ ಮರ, ಸಖತ್ತಾಗಿ ಕಾಣ್ತಿದೆ. ಅದು ನನಗೆ ಕಣ್ಣಿಗೆ ಸಖತ್ತಾಗಿ ಕಾಣ್ತಿದೆ. ಈ ವಿಡಿಯೋದಲ್ಲಿ ಹೆಂಗೆ ಕಾಣುತ್ತೆ ಅಂತ ನನಗೆ ಗೊತ್ತಿಲ್ಲ. ಹೇಗೆ ಕಾಣುತ್ತಂತ ನೋಡಿ ಹೇಳಿ. ಡಬಲ್ ಟೋಪಿ ಎಲ್ಲ ಹಾಕೊಂಬಿಟ್ಟಿದ್ದೀನಿ. ನಿದ್ದೆ ಬಂದಿತ್ತು, ಬಂದು ಎಬ್ಬರಿಸ್ಬಿಟ್ರು. ಒಂದು ಕಾಫಿ ಕುಡಿದ್ಬಿಡೋಣ, ಚಳಿ ಆಗ್ತದೆ. ನೋಡಿ, ಹೋಟೆಲ್ ಶ್ರೀ ಗುರುಶ್ರೀಯಲ್ಲಿ ನಾನು ಕಾಫಿ ತೊಗೊಂಡಿದ್ದೀನಿ. ಅದು 20 ರೂಪಾಯಿ. ಇಲ್ಲ ಇಟ್ಕೊಂಡಿದ್ದೀನಿ ಅಷ್ಟೇ. ಕಾಫಿ ಕುಡಿದ್ಬಿಟ್ಟು ಇದು ಏನಪ್ಪ ಇದು ಹಾಗಲಕಾಯಿ ಚಿಪ್ಸು ತಿಂದ್ಬಿಟ್ಟು ಈಗ ಅಲ್ಲಿ ಬಸ್ ನಿಂತದ, ಹೊರಡದೆ ಇವಾಗ. ನೋಡಿ, ಗಂಟೆ 4:20 ಆಗಿದೆ. ಇವಾಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಇಳಿದೆ. ಇಲ್ಲಿ ಚಳಿ ಅಂಥದ್ದು ಏನೂ ಇಲ್ಲ, ನಾರ್ಮಲ್ ವೆದರ್ ಇದೆ. ಬೆಂಗಳೂರಿಗೆ ಇಲ್ಲಿ ಕಂಪೇರ್ ಮಾಡಿದರೆ ಲಾಟ್ ಆಫ್ ಡಿಫ್ರೆನ್ಸು. ಬೆಂಗಳೂರಲ್ಲಂತೂ ಸಿಕ್ಕಾಬಿಟ್ಟೆ ಚಳಿ ಉಂಟು ಗುರು. ಇಷ್ಟೊತ್ತಲ್ಲಿ ಹೊರಗಡೆ ಬರೋಕ್ಕೆ ಆಗಲ್ಲ ಬೆಂಗಳೂರಲ್ಲಿ. ಬಟ್ ಇಲ್ಲಿ ಹ್ಯುಮಿಡಿಟಿ ಇದೆ, ಇಲ್ಲಿ ಬಿಸಿ ಇದೆ, ಸ್ವಲ್ಪ ಚಳಿ ಇದೆ. ಅದಕ್ಕೆ ನಾನು ಇದೆಲ್ಲ ಟೋಪಿ ಎಲ್ಲ ಹಾಕೊಂಡಿದ್ದೀನಿ. ಬಟ್ ಚೆನ್ನಾಗಿದೆ, ಇಲ್ಲಿನ ವೆದರ್ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಹೋದರೆ ಸಿಕ್ಕಾಬಿಟ್ಟೆ ಸೆಕೆ ಆಗುತ್ತೆ ಇಲ್ಲಿ. ಸ್ವಲ್ಪ ಹೊತ್ತು, ಇನ್ನೊಂದು ಗಂಟೆ 6 ಗಂಟೆ ಆದರೆ ಸಾಕು, ಇಲ್ಲಿ ಸೆಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಾನು ನಡ್ಕೊಂಡು ಹೋಗ್ತಿದ್ದೀನಿ, ಇವಾಗ ಹೀಟ್ ಆಗ್ತಾಯಿದೆ, ನನಗೆ ಫೀಲ್ ಆಗ್ತಾಯಿದೆ. ಇವಾಗೆಲ್ಲ ಇನ್ನೊಂದು ಸ್ವಲ್ಪ ಹೊತ್ತಾದರೆ ಎಲ್ಲ ಬಿಚ್ಚಬೇಕಾಗುತ್ತೆ ಇದೆಲ್ಲ. ಬನಿಯನ್ನು ಪಂಚಲ್ಲಿರ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಇವಾಗ ನಾನು ಕುಮಾರಧಾರೆ ನದಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಇದು ದೇವರ ದರ್ಶನಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ, ಆ ಕುಮಾರಧಾರ ನದಿನ ನೋಡೋಣ. ಹಾಗೆ ಮಧ್ಯದಲ್ಲಿ ಒಂದು ಪ್ಲೇಸ್ನ ಕೂಡ ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಓಂ ನಮೋ ಸುಬ್ರಹ್ಮಣ್ಯಾಯ ನಮಃ. ನೋಡಿ, ಹೋದ ವಿಡಿಯೋದಲ್ಲಿ ತೋರಿಸಿದ್ದೆ, ಹೋದ ವಿಡಿಯೋದಲ್ಲ, ತುಂಬಾ ದಿನಗಳಾಯಿತು. ಇಲ್ಲೊಂದು ಪ್ಲೇಸ್ ತೋರಿಸ್ತೀನಿ, ಬನ್ನಿ. ಬಿಲದ್ವಾರ ಅಂತ ಇದೆ. ಪುಷ್ಪೋದ್ಯಾನ ಅಂದರೆ ಅದು ಹಿಂದ್ಗಡೆ ಇರೋದು, ಅದು ಪಾರ್ಕ್. ನೋಡಿ, ಇದೇ ಬಿಲದ್ವಾರ. ನೋಡೋದು ನಾಗಪುರ ಸ್ಟಾಪ್ ಇದೆ. ಇವಾಗ ಇಲ್ಲಿ ಲೈಟ್ ಇಲ್ಲ, ಅದಕ್ಕೆ ಕಾಣಲ್ಲ. ನಾನು ನಿಮ್ಗೆ ಲೈಟಾಗಿ ತೋರಿಸ್ತೀನಿ. ನೋಡಿ, ಇದು ಬಿಲದ್ವಾರ. ಇದ್ರ ಬಗ್ಗೆ ನಾನು ಕತೆ ಹೇಳ್ತೀನಿ. ಈ ಕೆಳಗಡೆ ಇವಾಗ ಯಾರನ್ನೂ ಬಿಡೋಲ್ಲ ನೋಡಿ. ಅಂದರೆ ಮೂಲ ಹೆಸರು ಬಂದಿದ್ದು ಕುಕ್ಕೆ ಸುಬ್ರಹ್ಮಣ್ಯಗೆ. ಯಾಕಂದರೆ ಇಲ್ಲಿಂದನೇ ಬಿಲದ್ವಾರದೊಳಗೆ ಬರೇಕಾಲಿನಿಂದ ಇಳಿಬೋದು. ಎಂಟ್ರಿ ಬೇಸ್ ಫೂಟೆಡ್ ಇವಾಗಿಲ್ಲ, ಇವಾಗ ಕ್ಲೋಸ್ ಮಾಡೋರೆ. ಇವಾಗಲೂ ಇಳಿಬೋದೇನೋ, ಬಟ್ ಬೇಡ, ಈಗ ನಾನೇನು ಸ್ನಾನ ಮಾಡಿಲ್ಲ. ನೋಡೋಣ ಆಮೇಲೆ ಬಂದು ಈ ಕಡೆಗೆ. ಇದು ಬಿಲದ್ವಾರ. ಕುಕ್ಕೆ ಸುಬ್ರಹ್ಮಣ್ಯಗೆ ಮೂಲ ಹೆಸರು ಬರೋಕ್ಕೆ ಇದೇ ಕಾರಣ. ನೋಡಿ, ಆ ಬಿಲದ್ವಾರ ಏನಿದೆ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಏನಿಲ್ಲ ಅಂದರೂ ಒಂದು 3/4 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಅದು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯದ ದಾರಿಲಿದೆ. ಆ ಸುಬ್ರಹ್ಮಣ್ಯ ಊರಲ್ಲೇ ಇರೋದು. ಅದನ್ನು
ಇಲ್ಲಿಗೆ ಬಂದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದರೆ ವಿಸಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬೆಳಗ್ಗೆ ನಾವು ಹುಡುಗರು ಕೋಲ್ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ಎಲ್ಲಿಗೆ ಹೋಗ್ತಿದ್ದಾರೆ ಕೇಳೋಣ ಬನ್ನಿ. ಯಾವ ಸ್ಕೂಲ್ ಅಂದರೆ ನಾವು SSPU ಸುಬ್ರಹ್ಮಣ್ಯ ಸ್ಕೂಲಾ? ಇವತ್ತು ಕುಮಾರ ಪರ್ವತನ ಟ್ರೆಕ್ಕಿಂಗ್ ಮಾಡ್ತಿದ್ದೀರಾ ಎಲ್ಲರೂ? ಪೂಜೆ ಉಂಟಾ? ಅಲ್ಲ ಪೂಜೆಗೆ ಹೋಗ್ತಿದ್ದೀರಾ? ಕಾಲೇಜಿಂದ ಹಾಗೂ ಊರಿನಿಂದ ಎಲ್ಲರಿಗೆ ಬರ್ತಾರೆ, ದೇವಸ್ಥಾನದ ಕಡೆಯವರು. ಹೌದಾ? ನೀವು ಫ್ರೀ ಆಗಿ ಹೋಗ್ತಿದ್ದೀರಾ? ಹೌದು. ಈಗ ಟಿಕೆಟ್ ಮಾಡಿಸ್ಬೇಕಲ್ವಾ ಅಲ್ಲಿಗೆ ಹೋಗ್ಬೇಕಂತಂದ್ರೆ? ಅದು ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಬೇಕಲ್ವಾ 500 ರೂಪಾಯಿ ಕೊಟ್ಬಿಟ್ಟು? ನಮಗೆ ದೇವಸ್ಥಾನದ ವತಿಯಿಂದ ಹೋಗ್ಲಿಕ್ಕೆ ಅದಕ್ಕೆಲ್ಲ ಉಚಿತ ನಿಮಗೆಲ್ಲ? ಅಲ್ಲಿ ಎಷ್ಟೊತ್ತಾಗುತ್ತೆ ನಿಮಗೆ ಅಲ್ಲಿ ಏರ್ಲಿಕ್ಕೆ? ನಾವು ಅಲ್ಲಿಗೆ 12 ಗಂಟೆಗೆ ರೀಚ್ ಆಗಬೇಕು ಅಂತ ಹೇಳಿ. ಹಾಂ, ನೀವು ಇವಾಗಲೇ ಬಿಸ್ಲೆಯಿಂದ ಹೋಗುದು, ಬಿಸ್ಲೆ ಘಾಟಿಗಾಗಿ. ಬಿಸ್ಲೆ ಘಾಟಿಗೆ ಹೋಗಿ ಅಲ್ಲಿ ಹೋಗ್ತೀರಾ? ಓ, ಅಲ್ಲಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತೀರಾ ನೀವು ಬಿಸ್ಲೆ ಘಾಟಲ್ಲಿ? ಅಲ್ಲಿಂದ ಶಾರ್ಟ್ ಕಟ್ ಉಂಟು, ಅಲ್ಲಿಗೆ ಕುಮಾರ ಪರ್ವತಕ್ಕೆ. ಅಲ್ಲಿ ಶಾರ್ಟ್ ಕಟ್ ಉಂಟಾ ಬಿಸ್ಲೆ ಪರ್ವತಕ್ಕೆ? ಅಲ್ಲಿ ಒಂದು ಕಡೆಯಲ್ಲಿ ಬಸ್ ನಿಲ್ಲಿಸಿ ಅಲ್ಲಿಂದ ವಾಪಸ್ ನಡೆಯುದು. ಹೌದಾ? ಓಕೆ ಓಕೆ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ, ಹೋಗಿ ಬನ್ನಿ. ಥ್ಯಾಂಕ್ ಯು. ಓಕೆ. ನೋಡಿ, ಆ ಸ್ಕೂಲ್ ಮಕ್ಕಳು ಇಷ್ಟು ಬೆಳಗಿನ ಜಾವ 4:15 ಆಗಿದೆ, ಇವಾಗ ಆ ಒಂದು ಕೋಲ್ ಹಿಡ್ಕೊಂಡು ನಡ್ಕೊಂಡು ಹೋಗ್ತಿದ್ದಾರೆ ಯೂನಿಫಾರ್ಮ್ ಹಾಕ್ಕೊಂಡು. ಅವ್ರು ಎಲ್ಲಿಗೆ ಹೋಗ್ತಿದ್ದಾರೆ ಅಂತಂದರೆ ಇವಾಗ ಕುಮಾರ ಪರ್ವತಕ್ಕೆ ಹೋಗ್ತಿದ್ದಾರೆ. ಶಾರ್ಟ್ಕಟ್ಟಲ್ಲಿ ಬಿಸ್ಲೆ ಘಾಟಿಂದ ಹೋಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಕುಮಾರ ಪರ್ವತ ಒನ್ ಆಫ್ ದಿ ಬ್ಯೂಟಿಫುಲ್ ಆ್ಯಂಡ್ ಹೆವಿ ಟ್ರೆಕ್ಕಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅಂದರೆ ಹೆವಿ ಟ್ರೆಕ್ಕಿಂಗ್ ಅಂತಂದರೆ ನಾನು ಹೇಳೋ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಅದೇ ದೊಡ್ಡ ಟ್ರೆಕ್ಕಿಂಗ್ ಒಂದು ಬೆಟ್ಟ ಕುಮಾರ ಪರ್ವತ ಅಂತಂದರೆ. ಅದಕ್ಕೆ ಆನ್ಲೈನಲ್ಲಿ ಮೊದಲೇ ಬುಕ್ ಮಾಡ್ಕೋಬೇಕು ನೀವು. ಅದಕ್ಕೆ 500 ರೂಪಾಯಿನ ಫೀಸ್ ಇರುತ್ತೆ. ನೀವು ಇಲ್ಲಿಗೆ ಬಂದು ಆನ್ಲೈನ್ ಬುಕ್ ಮಾಡ್ಕೊಂಡು ಇಲ್ಲಿಗೆ ಬಂದು ಅದು ಪೇ ಮಾಡಬೇಕಿರುತ್ತೆ. ಓಕೆ, ಆಮೇಲೆ ಏನೇನೋ ಇದೆ, ಯಾರ್ಯಾರಿಗೂ ದುಡ್ಡು ಕೊಡ್ಬೇಕನ್ನೋದು ಮತ್ತು ತುಂಬಾ ಪ್ರೋಸೆಸ್ ಇರುತ್ತೆ. ಅದನ್ನು ನೋಡಿ ನಾನು ಕೂಡ ಮುಂದಿನ ದಿನಗಳಲ್ಲಿ ಆ ಒಂದು ಕುಮಾರ ಪರ್ವತನ ಟ್ರೆಕ್ ಮಾಡ್ತೀನಿ. ಆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ನಿಮಗೂ ಕೂಡ ತೋರಿಸ್ತೀನಿ ಆದಷ್ಟು ಬೇಗ. ನಾವು ಹತ್ರ ಬಂದುಬಿಟ್ವಿ, ಕುಮಾರ ಧಾರ ನದಿ ಹತ್ರ. ನೋಡಿ, ನನ್ನ ಹಿಂದ್ಗಡೆ ಏನು ಕಾಣಿಸ್ತಿದೆಯಾ ಈ ದ್ವಾರ ಬಾಗಿಲು, ಇದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಎಂಟ್ರಿ ಊರಿಗೆ. ಹಾಗೆ ನಾವು ಈ ಕಡೆ ಹಿಂದ್ಗಡೆ ಹೋದರೆ ಕುಮಾರಧಾರಿ ನದಿ ಸಿಗುತ್ತೆ, ನಮಗೆ ಸ್ನಾನಘಟ್ಟ ಸಿಗುತ್ತೆ. ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೀವಿ. ನೀವೋಣ ನೋಡಿ, ಈ ಕಡೆ ಇದು ಸೇತುವೆ, ಇದು ಈ ಕಡೆ ಹೋದರೆ ಧರ್ಮಸ್ಥಳಕ್ಕೆ ಹೋಗೋದು 52 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಧರ್ಮಸ್ಥಳ. ಈ ಕಡೆ ಹೋದರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸುಮಾರು 1.5 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. ನಾವು ಈ ಕಡೆ ಹೋದರೆ ಕುಮಾರಧಾರ ನದಿ. ಇವಾಗ ಅಲ್ಲಿ ಸ್ನಾನ ಮಾಡೋಕ್ಕೆ ಹೋಗ್ತಿದ್ದೀವಿ. ನೀವು ಅಲ್ಲಿಂದ ದೇವಸ್ಥಾನದಿಂದ ಬೇಕಾದರೆ ಆಟೋಗೆ ಬರ್ಬೋದು. ನಾನು ಚಳಿ ಇರೋದ್ರಿಂದ ಸ್ವಲ್ಪ ಬಾಡಿ ಹೀಟ್ ಆಗಲಿ ಅಂತ ಹೇಳ್ಬಿಟ್ಟು ವಾಕ್ ಮಾಡ್ಕೊಂಡೇ ಬಂದೆ. ಈಗ ಕುಮಾರಧಾರ ನದಿಗೆ ಎಂಟ್ರಿ, ಗೇಟಿಂದ ಎಂಟ್ರಿ. ಹೋಗೋಣ ಒಳಗಡೆ. ಇಲ್ಲಿ ನಿಮಗೆ ಯಾವ್ದಾರು ಬಟ್ಟೆ ಏನಾದರೂ ಬೇಕಂದ್ರೆ ಎಲ್ಲ ಸಿಗುತ್ತೆ. ಚಡ್ಡಿ, ಬನಿಯನ್, ಟವಲ್, ಪಂಚೆ ಎಲ್ಲ ಸಿಗುತ್ತೆ ನೋಡಿ. ಇಲ್ಲಿ ಅಂಗಡಿ ಇದೆ, ತೋರಿಸ್ತಾ ಹೋಗ್ತೀನಿ ಬನ್ನಿ ನಿಮಗೆ. ಮತ್ತು ಲಗೇಜ್ ಇಡುವ ಕೌಂಟರ್ ಕೂಡ ಇಲ್ಲಿದೆ ನೋಡಿ. ಲಗೇಜ್ ಕೊಠಡಿ ಇಲ್ಲಿದೆ ನೋಡಿ, ಲಗೇಜ್ ರೂಮ್ ಇದೆ, ಮಾಹಿತಿ ಕೇಂದ್ರ. ಇಲ್ಲಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಇಲ್ಲಿ ಕೇಳ್ಬೋದು. ಇಲ್ಲಿ ಓಪನ್ ಆಗಿಲ್ಲ ಇನ್ನು. ಓಕೆ, ಇಲ್ಲಿ ನೋಡಿ ಇನ್ನೇನು ಬಂತು, ಸದ್ದು ಕೇಳಿಸ್ತಾ ಇದೆ, ಈ ನದಿಯ ಅರಿವಿನ ಸದ್ದು ಕೇಳಿಸ್ತಾ ಇದೆ. ಮತ್ತು ಹಾಗೆ ನೀವು ನೋಡಿ, ಇಲ್ಲಿ ಹೆಣ್ಮಕ್ಳಿಗೆ ಬಟ್ಟೆ ಚೇಂಜ್ ಮಾಡಲಿಕ್ಕೆ ಈ ಥರ ರೂಮ್ಗಳು ಮಾಡಿದ್ದಾರೆ. ಇದನ್ನು ಮಹಿಳೆಯರು, ಹೆಣ್ಮಕ್ಳು ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ವಿಡಿಯೋ ಮೂಲಕ ನಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ. ಅಲ್ಲಿ ಟಾಯ್ಲೆಟ್ ಅಂತ ಹಾಕಿದ್ದಾರೆ. ನಾವು ಟಾಯ್ಲೆಟಿಗೆ ಹೋಗಿ ಎಲ್ಲ ಫ್ರೆಶ್ ಅಪ್ ಆಗಿಬಿಡೋಣ. ಇದೇ ನೋಡಿ ಕುಮಾರಧಾರ ನದಿ. ನಾನು ತೋರಿಸ್ಬಿಡ್ತೀನಿ ಒಂದ್ಸರಿ ನಿಮ್ಗೆ ಹೋಗ್ಬಿಟ್ಟು. ಇದೆ ನೋಡಿ, ಡ್ರೆಸ್ ಚೇಂಜ್ ಮಾಡ್ಕೋಬೋದು ನೀವು ಹೆಣ್ಮಕ್ಳು. ಇದೆಲ್ಲ ಸ್ವಲ್ಪ ಕತ್ಲಿದೆ, ಕಾಣಿಸ್ತಿಲ್ಲ. ಇದು ಕುಮಾರಧಾರ ನದಿ. ಅಲ್ಲಿ ಸೇತುವೆ ಕಾಣಿಸ್ತಿದೆಯಲ್ಲ, ಅಲ್ಲಿಂದನೇ ಬರೋದು ಧರ್ಮಸ್ಥಳದಿಂದ ಬಂದರೆ. ಅಲ್ಲಿ ನೀರು ಹರಿತಾ ಇದಾವೆ ನೋಡಿ, ಈ ಕಡೆಯಿಂದ ಹೋಗುತ್ತೆ.
ಅಲ್ಲೆಲ್ಲ ಸ್ನಾನ ಮಾಡ್ತಿದ್ದಾರೆ. ನಾವು ಟಾಯ್ಲೆಟ್ಗೆ ಹೋಗ್ಬಿಟ್ಟು ಸ್ನಾನ ಮಾಡಿಬಿಡೋಣ ಬನ್ನಿ. ನೋಡಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ಬಂದ್ವಿ ಇವಾಗ. ಎಷ್ಟು ಚಂದ ಕಾಣಿಸುತ್ತೆ ನೋಡಿ. ಹಾಂ, ಸುಬ್ರಹ್ಮಣ್ಯನ ದರ್ಶನ ಆಯಿತು. ಇವಾಗ ನಮಗೆ ಹೊರಡೋ ಸಮಯ ಆಯಿತು. ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.